ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತಲೇ ದೇವರಲ್ಲಿ ನಾನು ಬೇಡ್ಕೊತೀನಿ. ಇವತ್ತು ನಾವು ವಿಸಿಟ್ ಮಾಡಿದ್ದು ಹೊನ್ನವ ಮಂತ್ರಾಲಯಕ್ಕೆ. ಅದನ್ನು ನಾವು ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ಯಾರೆಲ್ಲ ಆ ದೇವಸ್ಥಾನಕ್ಕೆ ಹೋಗಿಲ್ವೋ ಒಂದು ಸತಿ ದಯಮಾಡಿ ವಿಸಿಟ್ ಮಾಡಿ. ಯಾಕೆ ಅಂದರೆ ಅಲ್ಲಿ ಹೋದಾಗ ನೆಮ್ಮದಿ ಶಾಂತಿ ಅನ್ನೋದು ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿಗೆ ಬರುತ್ತೆ. ಎಷ್ಟೋ ಜನರ ಪುಣ್ಯ ಅಂತ ಸಹ ನಾವು ಅಂದ್ಕೊಬೋದು. ಮತ್ತು ಕೆಲವರೆಲ್ಲ ಅಲ್ಲಿ ಹರಕೆ ಸಹ ಕಟ್ತಾರೆ. ಹರಕೆ ಕಟ್ಟೋದ್ರಿಂದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಹ ಸಿಗ್ತಿದೆ. ಅದಾದಮೇಲೆ ಅಲ್ಲಿ ಪ್ರತಿದಿನ ಹೋಮ ಮಾಡ್ತಾರೆ. ಏನಾದರೂ ಅವರ ಹರಕೆಗಳನ್ನ ಪರಿಪೂರ್ಣ ಆಗಿದ್ದರೆ, ಅವ್ರ ಸಮಸ್ಯೆಗಳು ಪರಿಪೂರ್ಣ ಆಗಿದ್ರೂ ಸಹ ಅಲ್ಲಿ ಅದೇ ಹೋಮದಲ್ಲಿ ಆ ತೆಂಗಿನಕಾಯಿನ ಹಾಕ್ತಾರೆ. ಮತ್ತು ಕೆಲವರು ಹೇಳ್ತಾಯಿದ್ರು ಅಲ್ಲಿ 16 ನಮಸ್ಕಾರಗಳು ಹಾಕಿದ್ರೆ ಇಲ್ಲ 16 ಸುತ್ತ ಹಾಕಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ. ಯಾರೆಲ್ಲ ಆ ದೇವಸ್ಥಾನಕ್ಕೆ ಹೋಗಿಲ್ವೋ ದಯಮಾಡಿ ಒಂದು ಸತಿ ವಿಸಿಟ್ ಮಾಡಿ. ಆ ದೇವಸ್ಥಾನಕ್ಕೆ ಹೋಗೋ ಮಾರ್ಗ ಅಂದರೆ ಮೆಜೆಸ್ಟಿಕ್ಕಿಂದ ಹೋಗಿ ಅಲ್ಲಿಂದ ಹುನ್ನರ್ಘಟ್ಟ ಹತ್ರ ಬಸ್ ಹಿಡ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋದರೆ 20 ರೂಪೀಸ್ ಅಷ್ಟೇ. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟೋ ಸಮಾಧಾನ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ಬಟ್ ನನ್ನ ಮನಸ್ಸಿಗೆ ಬಂದಿದ್ದೇನು ಅಂದರೆ ಅಲ್ಲಿ ಹೋಗಿ ಬಂದಮೇಲೆ ಮನಸ್ಸಿಗೆ ನೆಮ್ಮದಿ ಶಾಂತಿ ತುಂಬ ಅನ್ನಿಸ್ತು. ಯಾಕಂದರೆ ನಾನು ಅಂದ್ಕೊಂಡಿದ್ದೇ ಒಂದು, ಬಟ್ ಅಲ್ಲಾಗಿದ್ದೇ ಇನ್ನೊಂದು. ನಾವು ಅಂದ್ಕೊಳೋದಕ್ಕಿಂತ ಎಷ್ಟೋ ನನ್ನ ಮನಸ್ಸು ಬೇಜಾರಾಗಿ ನಾನು ಅಲ್ಲಿ ಹೋಗಿದ್ದಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನೋದು ಆಟೋಮೆಟಿಕ್ ಬಂತು. ಈಗ ಮನಸ್ಸು ಒಂಥರ ಪೀಸ್ಫುಲ್ಲಾಗೈತೆ. ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ ನಾನು. ಯಾವಾಗಾದರೂ ಒಂದು ಸತಿ ದಯಮಾಡಿ ವಿಸಿಟ್ ಮಾಡಿ. ನಿಮ್ಮದು ಏನೇ ಸಮಸ್ಯೆಗಳಿದ್ರೂ ಅಲ್ಲಿ ಆಟೋಮೆಟಿಕ್ಕಾಗಿ ಪರಿಹಾರ ಆಗುತ್ತೆ. ಬಟ್ ನಾವು ಹೋಗೋದು ಮುಖ್ಯ ಅಲ್ಲ, ಮನಸ್ಸಲ್ಲಿ ನಾವೇನಾದರೂ ಅಂದ್ಕೊಂಡು ಹೋಗೋದೇ ತುಂಬ ಇಂಪಾರ್ಟೆಂಟು. ಯಾರು ಏನೇ ಅಂದ್ಕೊಂಡ್ರು, ಯಾರು ಏನೇ ಇದು ಮಾಡಿದ್ರು ಇನ್ನೊಬ್ಬರು ತಲೆ ಕೆಡಿಸ್ಕೋಬೇಡಿ. ನೀವು ಅಲ್ಲಿಗೆ ಅಂತಲ್ಲ, ಪ್ರತಿ ಗುರುವಾರನೇ ಹೋಗಬೇಕು ಅನ್ನೋದು ಏನಿಲ್ಲ. ಪ್ರತಿ ದಿನವೂ ತೆಗೆದಿರುತ್ತೆ. ಯಾವಾಗ ಬೇಕಾದರೂ ನಾವು ಒಂದು ಸತಿ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದ್ರೆ ಅಲ್ಲಿ ಹೋಮ ನೋಡಿದ್ರೇ ಮೈ ಜುಮ್ ಅನಿಸುತ್ತೆ. ಅಲ್ಲಿ ಒಂದು 5 ಮಿನಿಟ್ಸಲ್ಲಿ ನಿಂತ್ಕೊಂಡು ದೇವ್ರು ನೋಡಿಕೊಂಡು ಹೋಮ ನೋಡಿದ್ರೆ ನಾವು ಅಂದ್ಕೊಂಡಿದ್ದೇ ಆಗ್ಬಿಡುತ್ತೇನೋ ಅನ್ನೋ ಮನಸ್ಥಿತಿಗಳನ್ನ ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಹೇಳೋದು ರಾಯರಿದ್ದಾರೆ ಅಂತ. ನಾವು ಸುಮ್ಮನೆ ಹೇಳಲ್ಲ, ಮನಸ್ಪೂರ್ವಕವಾಗಿ ನಾವು ಯಾವಾಗ ರಾಯರಿದ್ದಾರೆ ಅಂತ ಅನ್ಕೋತೀವೋ ಆವಾಗ ಯಾರಿಗೆ ಯಾವುದೇ ಥರದ ಅಪಾಯ ಸಹ ಆಗಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ನೀವು ಸಹ ಒಂದು ಸತಿ ವಿಸಿಟ್ ಮಾಡಿ ಆ ದೇವಸ್ಥಾನ. ನನಗಂತೂ ಮನಸ್ಸಿಗೆ ತುಂಬ ನೆಮ್ಮದಿ ಶಾಂತಿ ಅನ್ನೋದು ದಯಮಾಡಿಸೈತೆ. ನನಗೆ ತುಂಬ ಖುಷಿ ಆಯಿತು. ನಾನು ಸಹ ಫಸ್ಟ್ ಟೈಮೇ ಹೋಗಿದ್ದಿದ್ದು. ರಾಯರಿದ್ದಾರೆ. ಓಂ ಗುರು ರಾಘವೇಂದ್ರಾಯ ನಮಃ.